ನೋಡಿ ಸ್ನೇಹಿತರೆ, ಅಮ್ಮ ಶಂಗ ಹೊಡಿತವ್ರೆ. ಹೊಡಿಬೇಕಲ್ಲಪ್ಪ, ಮತ್ತ ಹೊಡಿಬೇಕಿಲ್ಲ. ಶಂಗ ಹೊಡಿಬೇಕು, ಅಡಿಗೆ ಮಾಡ್ಬೇಕು, ಎಲ್ಲಾನು ಮಾಡ್ಬೇಕಲ್ಲ. ಶಂಗನ ಹೊಡಿಬೇಕು, ಅಡಿಗೆ ಮಾಡ್ಬೇಕು, ಬಟ್ಟೆ ತೊಳಿಬೇಕು, ಬಾಂಡೆ ತೊಳಿಬೇಕು. ನೀವು ಮಾಡ್ತೀರಾ? ಕುತ್ಕೊಂಡು ಹೊಡ್ರಪ್ಪ ಇಬ್ರು ವಿಶೇಷು ಹೊಡೆಂಬರ್ರಿ ಅಂತಂದ್ರೆ ಹೊಡಿಲಿಲ್ಲ ಸ್ನೇಹಿತರೆ. ಎಲ್ಲ ಕೆಲಸ ಮುಗಿಸ್ಕೊಂಡು ಇಟ್ಟು ಶಂಗ ಹೊಡ್ದೆ. ಒಂದಿನ ಶಂಗ ಹೋಳಿಗೆ ಮಾಡ್ಬೇಕಂತ ಅವಕ್ಕೆ ಶಂಗ ಹೊಡ್ಯಾಕತ್ತೀನಿ ನೋಡ್ರಿ. ನಿಮ್ಮ ಕಡೆ ಹೆಂಗೆ ಇದ್ರೆ ಹೇಳಿ ಸ್ನೇಹಿತರೆ, ಕಮೆಂಟ್ ಮಾಡಿ ತಿಳಿಸಿ. ಬಿಸಿಲು ಈ ಥರ ಇದ್ದರೆ ಕಮೆಂಟ್ ಮಾಡಿ ತಿಳಿಸ್ರಿ ಕಮೆಂಟ್ ಬಾಕ್ಸಲ್ಲಿ. ಎಲ್ಲ ಕಡೆ ಐತಪ್ಪ ತಮ್ಮ, ಎಲ್ಲ ಕಡೆ ಐತೆ ಬಿಸಿಲು ಸಿಕ್ಕಾಪಟ್ಟೆ. ಕೊನೆ ಬಿಸಿಲು ಇದು, ಕೊನೆ ಬಿಸಿಲು ಈ ತಿಂಗಳು. ನೋಡಿ ಈ ಥರ ಐತೆ ವಾತಾವರಣ, ಬಿಸಿಲು. ನೋಡಿ ಈ ಥರ ಗಿಡ ಹಚ್ಚಿದ್ದೀವಿ, ಇಲ್ಲೊಂದು ಮತ್ತು ಇಲ್ಲೊಂದು ಬಾದಾಮ್ ಗಿಡ. ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಳಿ. ಬೇವಿನ ಗಿಡ ನೋಡಿ, ತೆಂಗಿನ ಗಿಡ, ಬೇವಿನ ಗಿಡ. ಇಷ್ಟೊತ್ತು ದನ ಹಿಂದೆ ಬಂದಿದ್ದು ನಾವು ತಗೋಬೇಕಾಗಿತ್ತು ವಿಡಿಯೋ. ಇಷ್ಟೊಂದು ದನ ಬಂದಿದ್ದು ಸ್ನೇಹಿತರೆ. ಅವಕ್ಕೆ ಯಾರು ಕಟ್ಟಲ್ಲ, ನೀರು ಕುಡಿಸಲ್ಲ, ಅದಕ್ಕೆ ಮೇವು ಹಾಕಲ್ಲ. ಆ ಥರ ಬ್ಯಾಸಿಗೆ ದಿನ ಬಿಟ್ಬಿಡ್ತಾರೆ, ಎಲ್ಲಾದ್ರೂ ಹೋಗಿ ಮೇಯ್ಕೊಂಡ್ ಬರ್ತಾವ ಅಂತೇಳಿ. ಒಂದು ಹೆಣ್ಣು ದನ ಬಂದಿದ್ದು. ಇಷ್ಟೊತ್ತನ ನೀರಡಿಸಿ ನೀರಿಟ್ಟಿರ್ತೀವಿ, ಎಲ್ಲ ಕುಡಿದು ಹೋಗಿಬಿಡ್ತಾವ ನೋಡಿ. ನೀರು ಕುಡಿಲಿ ಅಂತೇಳಿ ಬಿಟ್ಟಿರ್ತೀವಿ ನಾವು. ಬ್ಯಾಸಿಗೆ ದಿನ ಪಾಪ ನೀರಡಿಸಿ ಬಂದಿರ್ತಾವ ದನಗಳು ಅಂತೇಳಿ ಕುಡಿಲಿ ಅಂತೇಳಿ ಬಕೆಟ್ ಇಟ್ಟಿರ್ತೀವಿ. ಕೆಲವು ಟೈಮ್ ಬಕೆಟ್ ಉಳಿಸಿ ಒಡೆದಾಗ ಹೋಗಿಬಿಟ್ಟಿರ್ತಾವ ನೋಡ್ರಿ. ಕಲ್ಸಕ್ರಿ ತಿನ್ಕೊಂತ ಹೊಡ್ಯಾಕತ್ತೀನಿ ಬ್ಯಾಸಿಗೆ ದಿನ. ಅವಕ್ಕಂತ ಕೋಳಿ ಒಂದು ಹಂಗೆ ಗಂಟು ಹೋಗ್ತಾವ ನೋಡಿ ಸ್ನೇಹಿತರೆ, ಕೋಳಿ ಬರೇ ಬಂದ ತಂಪು ನೀರು ಬಿಟ್ಟಿರ್ತೀವಿ, ತಂಪು ಇರ್ತೈತಲ್ಲ, ಬರೀ ಕೆಲಕ್ಕೆ ಹೋಗಿ ಕುಂದ್ಬಿಡ್ತಾವ. ಅಲ್ಲಿ ಬರೀ ಕರ ಕೆಲವೇ ಮಾಡ್ತಾವ ಒಟ್ಟು ಬೇರೆ ಹೊರಗೆ. ನೋಡಿ ಸ್ನೇಹಿತರೆ, ನೋಡಿ ಸ್ನೇಹಿತರೆ, ಇಲ್ಲೊಂದು ಐತೆ. ನೋಡಿ ಸ್ನೇಹಿತರೆ, ಸಿಗಬೇಕು ಅಂತಿತ್ತು ಏನಿಗೆ. ಸಂಸಾರ ಸಂಸಾರ ಮೂರು ಹೊತ್ತು ಸಂಸಾರ ಹಿಂಗೈತ್ ನೋಡ್ರಿ ಸಂಸಾರ. ಅಷ್ಟು ರವೆ ಎಲ್ಲ ಸ್ವಚ್ಛ ಮಾಡ್ಕೊಂಡೆ. ಸ್ವಲ್ಪ ರವದೊಳಗೆ ನುಸಿ ಆಗಿದ್ವು, ರವೆ ಸ್ವಚ್ಛ ಮಾಡ್ಕೊಂಡೆ. ಇವು ನೀಟಾಗಿ ಬರ್ಲಿ ವಿಡಿಯೋ. ಹುರುಳಿಕಾಳಿನೊಳಗೆ ಹುಳ ಆಗಿದ್ವು, ಅದ್ರಾಗ ಇದಕ್ಕೆ ಬಂದಿದ್ವು. ಮತ್ತು ಇವನ್ನ ಇಷ್ಟು ಕೇರಿ ಸ್ವಚ್ಛ ಮಾಡಿ ಇಟ್ಕೊಂಡೆ. ಈಗ ಶೇಂಗಾ, ಇವಿಷ್ಟು ಶೇಂಗಾ ಎಲ್ಲ ಸೊಟ್ಟಿ ಕಡೆಕ್ ಮಾಡಿ, ಕಾಳು ಕಡೆಕ್ ಮಾಡಿ, ಕೇರಿ ಸ್ವಚ್ಛ ಮಾಡಿ ಇಟ್ಕೋಬೇಕು. ಜೋಮ್ ತೊಂಡು ಯಾಕೆ ತೊಗೊಂತೀವಿ ಜೋಮ್? ಕಲ್ಸಕ್ರಿ ತಿನ್ಕೊಂತ ಮಾಡ್ತಾ ಇದ್ರಿ. ಕೆಲಸ ಮಾಡ್ಬೇಕು. ಮಾತು ಹೇಳೋದಲ್ಲ, ಮಾತು ಹೇಳಿದ್ರೆ ನಡೆಯಲ್ಲ ನೋಡಿ. ಈ ಥರ ಒಂಚೆ ಕಪ್ಪು ತಿಂತಾರೆ, ಕುತ್ಕೊಂಡು ತಿನ್ನೋದು. ಇಷ್ಟೊತ್ತು ಅಮ್ಮನ ಜೊತೆ ಮಾತಾಡಿದೆ. ಅಮ್ಮ ಫೋನ್ ಮಾಡಿದ್ಲು, ಏನೇನು ಮಾಡಿದೆವ ಏನೇನಿಲ್ಲ ಅಂತ ಕೇಳಿದ್ರು. ಅವರು ಎಲ್ಲ ಅಡಿಗೆ ಮುಗಿಸ್ಕೊಂಡು ಕೂತಿದ್ರು ಅಂತ. ಹೆಂಗೆ ಮಾಡ್ಬೇಕು ನೋಡ್ರಿ. ಜೀವನದಾಗ ಕಂಡಿ ಇಲ್ಲೂ ಹುಡುಗ್ಯಾರ ಮಗ ಒಡಿ ಅನ್ನ ಒಡಕೆಯಲ್ಲಿ ಹಾಕ್ಯಾನ. ಏನು ಹೊಡೆದ ನಾನು ಪುಟ್ಟ ಅನ್ನೋರ್ಗತೀನಿ. ಹಿಂದಿಂದ ಬರಬ್ಯಾಡ ಧಾರವಾಡ ಹಮ್ಮೀರ. ಹಾಡ್ತಿದೆ ಅಕ್ಕ. ಇಂಕ ಇದ್ರಾಗ ಬರ್ತನ್ರಿ. ಅಡಿಗೆ ಸ್ಟಾಪ್ ಮಾಡೋದು, ಕಟ್ ಮಾಡು. ಗುಡಿ ಐತಲ್ಲ, ನಾನು ನೋಡೇ ಇಲ್ಲ, ನನಗೆ ಗೊತ್ತೇ ಇಲ್ಲ. ಮತ್ತೆ ಯಾರಮ್ಮ ಅವಾಗ ಅಂದ್ರಲ್ಲ
ಮೋರಟಿಗೆ ರೆಸ್ಟೋರೆಂಟ್ ಇತ್ತಲ್ಲ, ಲಾಡ್ಜ್ ಆ್ಯಂಡ್ ರೆಸ್ಟೋರೆಂಟ್ ಇತ್ತಲ್ಲ, ಅವಾಗ ಹೋಗಿದ್ದೀವಿ ಊಟಕ್ಕೆ. ಅದು ಅಷ್ಟೇ ಗೊತ್ತು ನನಗೆ. ಅದ್ರ ಬಾಜು ಇದ್ದದ್ದು ಮಾಡಿದ್ದು ನನಗೆ ಗೊತ್ತಿಲ್ಲ. ಓಕೆ ಸ್ನೇಹಿತರೆ, ಇಷ್ಟೊತ್ತು ಮಲ್ಕೊಂಡಿದ್ವಿ. ಇನ್ಮೇಲಿಂದ ಕಸ ಬಾಂಡೆ ತಲೆ ಬಾಚ್ಕೊಳ್ಳೋದು ಇದೆಲ್ಲ ಮಾಡಬೇಕು. ಬಿಸಿಲಾದ್ರೆ ಬಿಸಿಲು ಸಿಕ್ಕಾಪಟ್ಟೆ ಬಿಸಿಲಿಗೆ ಏನು ಮಾಡೋಕ್ಕಾಗ್ತಿಲ್ಲ, ಮನಸ್ಸು ಬರ್ತಿಲ್ಲ. ಸಿಕ್ಕಾಪಟ್ಟೆ ಬಿಸಿಲು, ಹಾಗಾಗಿ ಯಾವಾಗ ಇದಾಗುತ್ತೆ ಅವಾಗ ಮಾಡ್ಕೊಳೋದು. ನೋಡ್ರಿ, ಮುಖ ತೊಳ್ಕೊಂಡು ಎದ್ದೀನಿ, ಬಂದು ಇವ್ರ ಜೊತೆ ಮಾತಾಡ್ತಾ ಕುಂತೀನಿ. ಇವರು ಸ್ವಲ್ಪ ಹರಟೆ ಹೊಡ್ಯಾಕತ್ತಿದ್ರು, ಇವ್ರ ಜೊತೆ ಸ್ವಲ್ಪ ನಗ್ತಾ ಮಾತಾಡ್ತಾ ಕುಂತೀನಿ. ಇವಾಗ ಹೋಗಿ ಸ್ವಲ್ಪ ಮುಖ ತೊಳ್ಕೊಂಡು ಫೋಟೋ ನಿಂದಿರ್ಸಿದ್ರಿ. ಓಕೆ ಸ್ನೇಹಿತರೆ, ನೋಡಿ ಇಷ್ಟೆಲ್ಲ ಬಾಂಡೆ ತೊಳೆದಾಯ್ತು. ಎಲ್ಲ ಬಾಂಡೆ ಇಟ್ಟಿದ್ದೆ, ಇಷ್ಟೆಲ್ಲ ಬಾಂಡೆ ತೊಳೆದಾಯ್ತು. ಇವಾಗ ಬೇಳೆ ಕುದಿಯೋಕ್ಕಿಡೋಣ. ಸಂಜಿಕೆ ರಾಗಿ ಮುದ್ದೆ ಬೇಳೆ ಸಾಂಬಾರು ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ನೋಡಿ, 3 ಸೌತೆಕಾಯಿ ತೊಗೊಂಡಿದ್ದೀನಿ, ಒಂದು ಕ್ಯಾರೆಟ್ ತೊಗೊಂಡಿದ್ದೀನಿ, 4 ಮೆಣಸಿನ್ಕಾಯಿ, 1 ಈರುಳ್ಳಿ ತೊಗೊತೀನಿ. ಬೇಳೆ ಕುದಿಯೋಕೆ ಹಾಕೋಣ. ಬೇಳೆ ಕುದಿಯೋಕ್ಕಿಡೋಣ. ಅಷ್ಟರಲ್ಲಿ ಸ್ವಲ್ಪ ಟೀ ಮಾಡ್ಕೊಳ್ಳೋಣ. ಟೀ ಮಾಡ್ಕೊಂಡು ಕುಡಿದು ಕುದಿಯೋದಕ್ಕಿಡೋಣ. ನೋಡಿರಿ, ಒಂದು ಕಡೆ ಚಹಾ ಕುದಿಯೋಕ್ಕಿಟ್ಟಿನಿ, ಇನ್ನೂ ಒಂದು ಕಡೆ ಬೇಳೆ ಕುದಿಸ್ಬೇಕು. ನೀರು ಕಾಯ್ದ ಬಳಕ ಇಷ್ಟು ಬೇಳೆ ತೊಗೊಂಡಿದ್ದೀನಿ, ಬೇಳೆ ಹಾಕ್ಬೇಕು. ಮನೆಗೆ ಮಾಡಿರುವಂಥ ಬೇಳೆ ನೋಡಿರಿ. ಬರ್ರಿ ಬೇಳೆ ಕುದಿಯೋನು. ಈ ಕಡೆ ಚಹಾ ಕುಡಿದ್ಬಿಟ್ಟು ಬೇಳೆ ಕುದಿಯೋಕೆ ಇಟ್ಬಿಟ್ಟು ಚಹಾ ಕುಡ್ಕೊತ ಕುಂದ್ರು ನಾನು ಹೊರಗೆ. ಓಕೆ, ನೀರು ಕಾಯ್ದಾವ ನೋಡಿರಿ. ಇವಾಗ ಇದಕ್ಕೆ ಬೇಳೆ ಹಾಕೋನು. ಇಲ್ಲಿ ಹಂಗೆ ಚಹಾ ಕುದಿಯಾಕತ್ತೈತೆ ನೋಡಿರಿ. ಹಂಗೆ ಇಲ್ಲಿ ನೋಡಿರಿ, 2 ಉಳ್ಳಾಗಡ್ಡಿ, 2 ಟೊಮೆಟೊ, 3 ಸೌತೆಕಾಯಿ, 4 ಹಸಿಮೆಣಸಿಕಾಯಿ ಹಾಕ್ಕೊಂಡಿದ್ದೀನಿ. ಇನ್ನೂ ಜಾಸ್ತಿ ತಿಪ್ಪಿಕಾಯಿ ಪಲ್ಯ ಮಾಡಿದೆ ನಾನು. 1 ತಿಪ್ಪಿಕಾಯಿ ತೆಗೆದಿಟ್ರೆ ಚಲೋ ಆಗಿತ್ತು, ಆದ್ರೆ ನೆನಪಿಗೆ ಬರಲಿಲ್ಲ. ಇವೆಲ್ಲನೂ ಹಾಕಿಬಿಟ್ಟು ಕುದಿಸ್ಕೊಳ್ಳೋಣ. 4 ಸೀಟಿ ಹೊಡಿಸ್ತೀನಿ. 4 ವಿಸಿಲ್ ಬಂತಂದ್ರೆ ನುಣ್ಣಗಾಗಿರ್ತೈತಿ. ಇದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಎಣ್ಣೆ ಹಾಕ್ತೀನಿ ನೋಡಿರಿ. ಓಕೆ, ಇವಾಗ ನೋಡಿರಿ ಎಣ್ಣೆ ಅರಿಶಿನ ಹಾಕಿದೆ. ಇದಕ್ಕೆ ಡಕ್ಕನ್ ಕ್ಲೋಸ್ ಮಾಡಿಬಿಡ್ತೀನಿ. ಈಗ 10 ಮುಳುಗೋದ್ರಾಗ ಟೈಮ್ ಬಂದುಬಿಟ್ಟು 5:15 ಇಲ್ಲ 5:45 ಆಯಿತು. ಇವು ಹೋಗಿ ಕರಿಬೇವು ಹರ್ಕೊಂಬರ್ತೀನಿ ರೀ. ಮತ್ತು ಸೂರ್ಯ ಮುಳುಗಿದ ಮೇಲೆ ಕರಿಬೇವು ಹರ್ಕೊಂಬರಕ್ಕೆ ಬರಲ್ಲ. ಓಕೆ ಸ್ನೇಹಿತರೆ, ಬರ್ರಿ ಚಹಾ ಕುಡಿಯೋನು. ಕಸ ಬಾಂಡೆ ಅದು ಎಲ್ಲ ಆಯಿತು. ಬೇಳೆ ಕುದಿಯೋಕೆ ಇಟ್ಟಿನಿ. ಸಿಕ್ಕಾಪಟ್ಟೆ ಸೆಕೆ ಆಗ್ತಾಯಿದೆ ಸ್ನೇಹಿತರೆ. ಫುಲ್ಲು ಸೆಕೆ ಅಂದರೆ ಫುಲ್ ಸೆಕೆ ಇದೆ. 6 ಗಂಟೆ ಹಾಕದೈತಿ. ಬಿಸಿಲು ನೋಡ್ರಿ ಇನ್ನೂ ಹಂಗೆ ಐತಿ. 6 ಗಂಟೆ ಅಯ್ಯಪ್ಪ, ಯಾಕೆ ಬರೀ ವಾಲ್ ಅನ್ನಕತ್ತೈತಿ, ಬರೀ ಕಳ್ಕೊಳ್ಳೋದೇ ಬಿಡಕತ್ತೈತಿ ಒಳಗದು. ಬರ್ರಿ ಎಲ್ಲರೂ ಚಹಾ ಬಿಸ್ಕೊಳ್ತೀವಿ. ಸಂಜೆ ಕೆಲಸ ಅಯ್ಯಪ್ಪ ಸ್ಟಾರ್ಟ್ ಮಾಡಬೇಕು. ಸಂಜೆ ಕೆಲಸ ಸಿಕ್ಕಾಪಟ್ಟೆ ಸೆಕೆ ಆಗ್ತಾಯಿದೆ. ಅದರಲ್ಲಿ ಮಕ್ಕಳ ಮೇಲೆ ಬೆವರ್ಸಲೆ ಆಗಿಬಿಟ್ಟವು. ಏನು ಹಚ್ಚಿದ್ರೂ ಕಡಿಮೆ ಆಗ್ತಾಯಿಲ್ಲ. ನಮ್ಮ ಹತ್ರ ಸಿಕ್ಕಾಪಟ್ಟೆ ಬಿಸಿಲೇ ಅದಕ್ಕೆ ಫುಲ್ಲು ತಾಳಕ್ಕಾಗ್ತಾಯಿಲ್ಲ. ಅದು ಕೊನೆ ಬಿಸಿಲು. ಇದು ಕೊನೆ ಬಿಸಿಲು. ಈ ತಿಂಗಳು ಸಿಕ್ಕಾಪಟ್ಟೆ ಬಿಸಿಲು ಇರುತ್ತೆ, ತಡ್ಕೊಳಕ್ಕೆ ಆಗೋದೇ ಇಲ್ಲ. ಅದನ್ನು ನೋಡಿ ಅಷ್ಟು ಬೈಲು ಅನ್ಸಕತ್ತೈತಿ. ಗಿಡ ಎಲ್ಲ ರಂಬೆ ಕೊಂಬೆ ಕೊಡ್ತೀವಿ. ಸಿಕ್ಕಾಪಟ್ಟೆ ಬೈಲು ಅನ್ಸಕತ್ತೈತಿ. ಬರ್ರಿ ಎಲ್ಲರೂ ಚಹಾ ಕುಡಿಯೋಣ. ಓಕೆ, ತಲೆ ತೊಳ್ಕೊಂಡಿದ್ದೀನಿ. ನೈಟ್ ಎಣ್ಣೆ ಹಚ್ಬೇಕಂತ ಅಷ್ಟೇ ಬಿಟ್ಟಿನಿ. ಸಿಕ್ಕಾಪಟ್ಟೆ ಬಿಸಿಲಿದೆ, ಸಿಕ್ಕಾಪಟ್ಟೆ ಸೆಕೆ ಇದೆ. ನೋಡಿ ಕಾಣ್ತಿರ್ಬೋದು, ಹಣೆ ಮೇಲೆ ಎಲ್ಲ ಬೆವರ್ಸಲೆ ಆಗಿಬಿಟ್ಟವು. ಏನು ಗೊತ್ತಾ ಸ್ನೇಹಿತರೆ, ನಾವು ಉತ್ತರ ಕರ್ನಾಟಕದ ಮಂದಿ ಎಷ್ಟೇ ಬಿಸಿಲಿರ್ಲಕ್ಕ ಚಹಾ ಕುಡಿಯೋದು ಮಾತ್ರ ಬಿಡಲ್ಲ. ನಮ್ಮ ತಮ್ಮ ಬೈತಿರ್ತಾನೆ, ಏನು ಚಹಾ ಕುಡಿತೋ ಇವ ನೀನು, ಮೊದಲು ಚಹಾ ಕುಡಿಯೋದು ಕಡಿಮೆ ಮಾಡು, ಚಹಾ ಕುಡಿಯೋದು ಕಡಿಮೆ ಮಾಡು. ಏನು ಜಾಸ್ತಿ ಇಲ್ಲ ಸ್ನೇಹಿತರೆ, ಬೆಳಗ್ಗೆ ಎದ್ದ ತಕ್ಷಣ 1 ಟೈಮ್ ಚಹಾ ಬೇಕು.
ಇವಾಗ ಒಂದು ಟೈಮ್ ನೋಡಿ, ಅದು ರೂಢಿಯಾಗಿಬಿಟ್ಟಿದೆ ನಮ್ಮ ಅತ್ತಿ ಇಲ್ಲಿದ್ದಾಗ. ಮೊದಲೆಲ್ಲ ಬೆಳಗ್ಗೆ ಒಂದು ಟೈಮ್ ಅಷ್ಟೇ ಚಹಾ ಕುಡಿತಿದ್ದೆ. ಅತ್ತಿ ಇಲ್ಲಿದಾರಲ್ಲ, ಹೀಗಾಗಿ 2 ಟೈಮ್ ಚಹಾ ರೂಢಿ. ಅವ್ರಿಗೆ ಒಂದು ಕಪ್ ಮಾಡ್ಕೊಡೋದು, ನಾನು 1 ಕಪ್ ಕುಡಿಯೋದು, ಅದು ರೂಢಿ ಆಗಿಬಿಟ್ಟೈತಿ. ಊರಿಗೆ ಹೋಗಿದ್ದಾರೆ ಇವಾಗ, ಮಗಳ ಹತ್ರ ಊರಿಗೆ ಹೋಗ್ಯಾರ. ಒಂದು 8 ದಿನ ಎದ್ದು ಬರ್ತೀನಿ ಅಂಥೇಳಿ. ಮೊನ್ನೆ ಇವರೇ ಹೋಗಿ ಬಿಟ್ಟು ಬಂದರು. ಇಲ್ಲಿ ನೋಡ್ರಿ, ಇವತ್ತಿನೇ ಕಾಣಂತಲ್ಲಪ್ಪ. ಅವನು ಚಹಾ ಕುಡಿಯಕತ್ತಾನ ನೋಡ್ರಿ. ನೋಡ್ರಿ ಹೋಗಿ ಎಲ್ಲಿ ಕುಂತ ನಾನು. ನೋಡ ಇಲ್ಲಿ ಕೆಟ್ಟ ಇದೈತೆ ಪಾರ ಇದು. ನೀನ ಯಾವಾಗ ಹೊಚ್ಕೊಂಬಂದ್ರು? ನೋಡ್ಬಾರ್ದು, ಸಣ್ಣ ಮಕ್ಕಳು ನೋಡ್ಬಾರ್ದು. ಆ ಕಡೆ ಈ ಕಡೆ ನೋಡ್ಬಾರ್ದು. ಸಣ್ಣ ಮಕ್ಕಳು ಯಾರನ್ನ ಇರ್ತಾರಲ್ಲ, ಎದುರು ಹೋಗ್ಬಾರ್ದು, ಅವ್ರು ನೋಡಬಾರ್ದು ಆ ಟೈಮಲ್ಲಿ. ಅದಕ್ಕೆ ಮುಸುಕು ಹಾಕೊಂಬಂದಿರ್ತಾರೆ ಅವರು, ನೋಡ್ಬಾರ್ದಂತೆ. ಹೋಗೋ ಮುಂದೆ ನೋಡ್ತಾರೆ, ಮುತ್ತೈತನ ಇರ್ತದೆ. ಹೋಗೋ ಮುಂದಾಗ ಅದು ಮುತ್ತೈತನ ಅಂತದ, ಯಾರಿಗೆ ಹೋಗಲಿ ಯಾರಿಗೆ ಬಿಡಲಿ ಅಂತಿರ್ತದೆ ಅದು. ಇಲ್ಲೊಬ್ಬರು ಡೆತ್ ಆಗಿದೆ ಸ್ನೇಹಿತರೆ. ಯಾಕಂದ್ರೆ ಇವಾಗ ಅಲ್ಲಿ ಹೋಗಿ ಎಲ್ಲ ಕರಿಮಣ್ ತೆಗೆದು ಬಳಿ ತೆಗೆದು ಬರ್ತಾರಲ್ಲ, ಆ ಟೈಮಲ್ಲಿ ಬರಬೇಕಾದ್ರೆ ಫುಲ್ ಮುಸುಗು ಹಾಕಿರ್ತಾರೆ, ಮುಖ ತೋರಿಸ್ಬಾರ್ದು ಮಂದಿಗೆ ಅಂತ ಹೇಳಿಬಿಟ್ಟು. ಆ ಟೈಮಲ್ಲಿ ಸಣ್ಣ ಮಕ್ಕಳು, ಮದುವೆ ಆಗದೆ ಇರೋ ಸಣ್ಣ ಮಕ್ಕಳು ಎದುರುಗಡೆ ನಿಂದಿರಬಾರ್ದು. ಅವ್ರು ಬರೋ ಟೈಮಲ್ಲಿ ಎದುರು ನಿಂದಿರಬಾರ್ದು, ಅವ್ರು ನೋಡಬಾರ್ದು ಅಂತ ಹೇಳ್ತಾರೆ ನಮ್ಮ ಹಿರಿಯರು. ಅದಕ್ಕೆ ಮಗನಿಗೆ ಹೇಳಕತ್ತೆ, ಸಣ್ಣ ಮಕ್ಳು ಹಂಗೆ ಎದುರು ನಿಂದಿರಬಾರ್ದಂತ, ಅವ್ರು ಬರೋದನ್ನ ನೋಡಬಾರ್ದಂತ ಅಂತ. ಅದಕ್ಕೆ ನನ್ನ ಮಗನಿಗೆ ಹೇಳಕತ್ತಿದ್ದೆ. ನೋಡಿ ಬೆವ್ರು ಸಲ ಆಗಿಬಿಟ್ಟದವ. ಇದೊಂದು ತಿಂಗಳು ಫುಲ್ ಬಿಸಿಲಿರುತ್ತೆ. ಹೋಗೋವರೆಗೂ ಬಿಸಿಲು ಸಿಕ್ಕಾಪಟ್ಟೆ ಇರುತ್ತೆ, ತಡ್ಕೊಳ್ಳೋದೇ ಆಗಲ್ಲ. ಎಷ್ಟು ಹೇಳಿದ್ರು ಅರ್ಥನೇ ಆಗಲ್ಲ. ನೋಡ್ರಿ ಸ್ನೇಹಿತರೆ, ಒಳಗೆ ಬ್ಯಾಳೆ ಕುದಿಯಾಕಿಟ್ಟಿನಿ, ಸಾರು ಮಾಡೋದು. ಒಮ್ಮೆ ನೈಟ್ ಊಟ ಮಾಡುವಾಗ ತೊಗೊತೀನಿ ವಿಡಿಯೋ. ಎಲ್ಲಿ ಕುಂತ್ರೂ ಸಮಾಧಾನ ಆಗಲ್ಲ ಈ ಸಾರ್ದು, ಅಷ್ಟೊಂದು ಸೆಕೆ ಅನ್ನಿಸ್ತಾ ಇದೆ ನೋಡಿ. ಸ್ವಲ್ಪ ಕೊಬ್ಬರಿ ಎಣ್ಣೆ ಹಚ್ಚಬೇಕು. ಫುಲ್ಲು ಕೂದಲೆಲ್ಲ ಒಂಥರ ಈ ಬಿರುಸಾಗಿಬಿಟ್ಟವು. ಕೊಬ್ಬರಿ ಎಣ್ಣೆ ಹಚ್ಚಬೇಕು. ಬೆಳಗ್ಗೆ ತಲೆ ತೊಳ್ಕೊಂಡೆ, ದಿನ ತಲೆ ತೊಳ್ಕೊಂಡ್ರೂ ಇದನ್ನೇ ಆಗಲ್ಲ. ಆದರೂ ಕೊಬ್ಬರಿ ಎಣ್ಣೆ ಹಚ್ಚಲಿಲ್ಲ ಅಂದ್ರೆ ಏನಾಗುತ್ತೆ, ಕೂದಲು ಬಿರುಸಾಗಿಬಿಡ್ತಾವೆ. ಇನ್ನಿಷ್ಟು ಮೊದಲೇ ನನ್ನ ಕೂದಲು ಭಾಳ ಬಿರುಸದವ್ರಿ. ಅದ್ರಾಗ ಉಂಗುರದವ ನನ್ನ ಕೂದಲು, ಸಾಪಿಲ್ಲ, ನೀಟಾಗಿಲ್ಲ ಕೂದಲು. ನನಗೆ ಇನ್ನೊಬ್ರು ಕೂದಲು ನೀಟಾಗಿರೋ ನೋಡಿ, ನಂಗೆ ಅಯ್ಯೋ ನನ್ನ ಕೂದಲು ಆ ಥರ ಇಲ್ಲಪ್ಪ ಅಂತ ಅನಿಸ್ತೈತಿ. ನನ್ನ ಕರ್ಲಿ ಹೇರ್ ಅದಾವು, ಬೆಟ್ರ ಕೂದಲೆಲ್ಲ ಗುಂಗುರು ಬರ್ತಾವೆ. ಜನ ಅಂತಾರೆ, ಓ ನಿಮ್ಮ ಕೂದಲು ಎಷ್ಟು ಚಂದದವಲ್ರಿ, ಈ ಥರ ಗುಂಗುರು ಇರ್ಬೇಕು ಅಂತ ಹೇಳ್ಬಿಟ್ಟು. ನನಗಿಂತ ನಮ್ಮ ತಂಗಿಯು ಭಾಳ ಗುಂಗುರು ಅದಾವೆ ಸ್ನೇಹಿತರೆ. ಕೂದಲು ಫುಲ್ ಸಿಕ್ಕಾಪಟ್ಟಿ ಕರ್ಲಿ ಹೇರ್, ಫುಲ್ ಇಷ್ಟ ಅಗಲ ಆಗಿಬಿಡುತ್ತೆ ತಲೆ ಬಿಟ್ಟರೆ ಆ ಥರ. ಓಕೆ, ಸಿಗೋಣ ಮತ್ತೆ ಸಂಜೆ ನೈಟ್ ಟೈಮಲ್ಲಿ ಸಿಗ್ತೀನಿ ಊಟ ಮಾಡ್ಬೇಕಂತ. ಮಗ ನೀರು ಹೊಡ್ಯಾಕತ್ತ ನೋಡ್ರಿ. ನೀರು ಹೊಡ್ಯಾಕತ್ತ ನೋಡ್ರಿ, ನಳ ಬಂದಾವ. ಕೊಡ ತುಂಬಿದೆ, ಅದು ಕೊಡ ತುಂಬಿದೆ ಅಲ್ಲಿ ಹಚ್ಚಿದ್ದು. ಅಲ್ಲೊಂದು ನಳ ಐತೆ ನೋಡ್ರಿ, ಅದು ಇದು ಅಡುಗೆ ಮಾಡೋದಕ್ಕೆ ಅದಕ್ಕೆ ತುಂಬ್ತೀವಿ ನೋಡಿ. ಅಲ್ಲಿ ನಳ ಒಳಗೆ 4 ಕೊಡ ತುಂಬಿಟ್ಕೊತೀವಿ. ಇಲ್ಲಿ ಇದ್ದದ್ದೇನೈತಿ ಮ್ಯಾಲೆ ಸಿಂಕಿಗೆ ಹೋಗ್ತಾವು. ಆಮೇಲೆ ಇಲ್ಲಿ ಹೊರಗೆ ಬಟ್ಟೆ ತೊಳೆಯೋದಕ್ಕೆ ಅದಕ್ಕೆ ತುಂಬಿಟ್ಟಿರ್ತೀವಿ ಹೆಚ್ಚು ಸೈಡು. ಸಾಕು ಇಲ್ಲಿ ಕೋತಿ ಇಲ್ಲಿ ನೋಡಿ, ಎಲ್ಲ ಹುಚ್ಚದೆ ಶಾಣೆ ಅದೆಯಾ? ನೀನು ಒಯ್ದು ನೋಡ್ಬೇಕು ಸ್ವಲ್ಪ. ಏನು ನನಗೆ ಜಾಕ ಮಾಡಿಸ್ಬೇಕಂತ ಮಾಡಿದೆ, ಇಲ್ಲೇ ನೀರು ಹೊಡೆದಕ್ಕೆ. ಯಾಕ ಮಾಡಬಾರ್ದಾ? ಬಂದ್ ಮಾಡಿ, ಈಗ ಸಾಕು. ಅಲ್ಲಿ ಗಿಡಕ್ಕೆ ಬಿಡು, ಗಿಡಗಳಿಗೆ ಬಿಡಲಿ, ಬಿಡಲಿ. ಸ್ವಲ್ಪ ಬಿಸಿಲು ಭಾಳ ಐತಿ. ತುಂಬಿಂದ ಬರಲ್ಲ ಅದು, ಇವಾಗೆ ಸ್ವಲ್ಪ ಬಿಡು. ತುಂಬಿಂದ ಬರಲ್ಲ ಅದು, ಬರಲ್ಲ. ಹೊರಗೆ ನೀರು ಬರೋದೇ ಇಲ್ಲ ಇಲ್ಲಿ. ಯಪ್ಪ ಏನು ಜಲ್ಮ ತಿಂತಿಲ್ಲ ಯಪ್ಪ ನೀನು. ಹೇಳಿದ ಮತ್ತೆ ಕೇಳೋದು ಪೆಟ್ಟಿಗೆ. ನಿಮ್ಮದೇ ನೀವು ಮಾಡ್ತಿದ್ದೆ ನೋಡು. ಹೋಗು,
ನೋಡ್ರಿ ನೀರು ಹೊಡೆದು ಅರ್ಧಂಬರ್ಧ ಹೊಡಿತೇನೆ. ಅಲ್ಲಿ ತೊಯ್ದೇ ಇಲ್ಲ ನೋಡಲ್ಲಿ, ಅಲ್ಲಿ ತೊಯ್ದತ್ತೇನೆ ಹಾಂಗೆ ಅದಷ್ಟು ಚೌಕ್ ಹೊಡಿಬೇಕಿಲ್ಲ. ಏನೇನು ಅರ್ಧಂಬರ್ಧ ಕೆಲಸ ಇದೆ, ನನಗೆ ಇಷ್ಟ ಆಗಂಗಿಲ್ಲ. ಮಾಡಂಗಿದ್ರೆ ಪೂರ್ತಿ ಮಾಡಿ ಮುಗಿಸ್ಬೇಕು. ತಗೋದು ಆಲ್ಬಮ್ ಒಯ್ದು ಮನೆಗೆ ಇಡೋದನ್ನು ಇಲ್ಲಿ ನೋಡ್ರಿ ತೊಯ್ಸ್ಬಿಟ್ಟ, ಅಲ್ಲಿ ನೀರು ಸಿಡಿಸ್ಬಿಟ್ಟ. ಒಂದಿನ ವಿಡಿಯೋ ಮಾಡ್ತೇನೆ, ನಮ್ಮ ಮದುವೆ ಫೋಟೋದ ವಿಡಿಯೋ ಮಾಡಿ ಹಾಕ್ತೀನಿ. ಓಕೆ, ಒಬ್ಬರು ಬ್ರದರ್ ಅನಿಸುತ್ತೆ, ಒಟ್ಟು ಗಂಡು ಮಕ್ಳ ಐಡಿ ಇದೆ. ಅವರು ಹೇಳ್ತಾಯಿದ್ರು ಎಣ್ಣೆ ಮರ ಮಾಡೋದು ತೋರಿಸಿ ಸಿಸ್ಟರ್ ಅಂತ ಹೇಳಿಬಿಟ್ಟು. ಓಕೆ, ತೋರಿಸ್ತೀನಿ ಬ್ರದರ್. ಅದು ಕೂಡ ವಿಡಿಯೋ ಮಾಡಿ ಹಾಕ್ತೀನಿ. ಅದಕ್ಕೆ ಕಾಟನ್ ಬಟ್ಟೆ ಆಗಬೇಕು, ಕಾಟನ್ ಬಟ್ಟೆಗಳು ಜಮಾ ಹಾಕಿಟ್ಟಿನಿ. ಅದು ಒಂದಿನ ವಿಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ. ಓಕೆ ಸ್ನೇಹಿತರೆ, ನೋಡಿರಿ ಮುದ್ದೆ ಮಾಡಿಟ್ಟಿನಿ. ಇಲ್ಲಿ ಬಂದರೆ ಸಾಂಬಾರು ರೆಡಿಯಾಗಿದೆ ನೋಡಿ, ಗಟ್ಟಿಯಾಗಿ ಮಾಡಿದ್ದೀನಿ ಸಾಂಬಾರು. ಇವಾಗ ಮುದ್ದೆ ಕಟ್ಟೋಣ, ಉಂಡೆ ಕಟ್ಟೋಣ ಮುದ್ದೆ ಅದು. ಓಕೆ ಸ್ನೇಹಿತರೆ, ನೋಡಿರಿ ಇವಾಗ ಇದು ಮುದ್ದೆ ಐತಲ್ಲ, ಹಿಟ್ಟು ಐತಲ್ಲ, ಇದನ್ನು ಉಂಡೆ ಕಟ್ಕೊತೀನಿ. ಇದಕ್ಕೆ ಸ್ವಲ್ಪ ಮೊದಲು ತುಪ್ಪ ಹಾಕ್ಕೊತೀನಿ ಪ್ಲೇಟಿಗೆ. ಸ್ವಲ್ಪ ಕೈಗೂ ಹಚ್ಕೊಂಡು ಒಂದೊಂದು ದೊಡ್ಡ ಮುದ್ದೆ ಕಟ್ಟಿ ಕೊಡ್ತೀನಿ ತಿನ್ನಲ್ರಕ್ಕ. ಸುಡತೈತಿ. ನಮ್ಮ ತಂಗಿ ಹೆಂಗೆ ಕಟ್ತಾಳೋ ಏನೋ, ಅಕ್ಕಿ ಅಂತೂ ಬಿಸಿದಿನೇ ಹಿಂಗೆ ಮಾಡಿ ಹಿಂಗೆ ಗುಂಡ ಮಾಡಿ ಕಟ್ಬಿಡ್ತಾಳ. ನಮ್ಮ ತಂಗಿ ಥರ ಕಟ್ಟಕ್ಕೆ ಬರಲ್ಲ ನನಗೆ, ಆಕೆ ಮಸ್ತ್ ಕಟ್ತಾಳೆ ಆಕೆ. ಕೈ ಸುಡಾಕತ್ತದ. ಬಂದೆ ಅಭಿ, ಚಂದ ಕರಿಬೇಕಿ ಮಗನಿಗೆ. ಸಾಕಿಲ್ಲ ಸಾಂಬಾರು ನೋಡ್ರಿ. ತೋರಿ 4 ಮುದ್ದೆ ಕಟ್ಟಿನಿ, 3 ಕಟ್ಟಬಾರ್ದು ಅಂತ ಹೇಳ್ಬಿಟ್ಟು 4 ಕಟ್ಟಿನಿ. ಇನ್ನೂ ಸ್ವಲ್ಪ ಹಿಟ್ಟು ಐತೆ ಅಲ್ಲಿ. ಬರೀ ಯಜಮಾನ್ರು ಬರೋದಿನ ಲೇಟ್ ಆಗ್ತದೆ, ಮಕ್ಳು ಕರ್ಕೊಂಡು ಊಟ ಮಾಡಿ ಕೊಡ್ತೀನಿ ನಾನು. ಓಕೆ ಸ್ನೇಹಿತರೆ, ಬರ್ರಿ ಎಲ್ಲರೂ ಊಟ ಮಾಡೋಣ. ಹಿಂಗೈತೆ ನೋಡ್ರಿ. ಅನ್ನ ಬೇಕಾ ಮ್ಯಾಗ ನಿನಗೆ? ಅನ್ನ ಮಾಡಿಲ್ಲ ನಾನು, ಇದಿಷ್ಟೇ ಮಾಡಿ ಒಂದಕ್ಕೆ ಮಕ್ಕೊಂಡ್ರೆ ಆಯ್ತತ್ತೇಳಿ. ಅದಿಟ್ಟು ಉಣೋದ್ರಾಗೆ ಸಾಕಾಗ್ತದೆ. ಏನು ನೋಡ್ಕೊಂತ ಉಣ್ತಾನ. ವಾವ್, ಸೂಪರ್. ನಮ್ಮ ತಂಗಿ ಹೇಳ್ಕೊಟ್ಟಿದ್ದು. ನಮ್ಮ ತಂಗಿ ಬೆಂಗಳೂರಿಂದ ಆಕಿ ಇದು ಮಾಡೋದು ಗೊತ್ತೇ ಇದ್ದಿದ್ದಿಲ್ಲ ನಮ್ಗೆ. ಕರಿಬೇವಿನ ಕಡ್ಡಿ ಬಂದೈತೆ ಹಂಗೆ. ನಮ್ಮ ತಂಗಿಯಿಂದ ನಮಗೆ ರಾಗಿ ಮುದ್ದೆ ಗೊತ್ತಾಗೋದು. ಅಭಿ, ನೀವು ಉಂಡು ಹೇಳಿ ಹೆಂಗಾಗೈತೇಳಿ ತಗೋಬೇಡ. ನಾನಂತೂ ಉಳ್ಳಾಕತ್ತೀನಿ. ಹಸು ಆಗೈತೆ. ನಾನು ಮಧ್ಯಾಹ್ನದಾಗ ಊಟ ಮಾಡಿಲ್ಲ ಸ್ನೇಹಿತರೆ. ಬೆಳಗ್ಗೆ ಟಿಫಿನ್ ಮಾಡಿದ್ದೆ ಅಷ್ಟೇ ಕರೆ. ಮಧ್ಯಾಹ್ನದಾಗ ಊಟ ಮಾಡೋಕೆ ಒಲ್ಲ ಅನ್ನಿಸ್ತದೆ. ಈಗ ಬ್ಯಾಸಿಗೆ ದಿನ ಸಿಕ್ಕಾಪಟ್ಟೆ ಕುದಿ ಇರ್ತೈತಿ. ನೀರು ಕುಡಿದು ಹೊಟ್ಟೆನೇ ತುಂಬಿಡ್ತೈತಿ. ಹೀಗಾಗಿ ಊಟ ಮಾಡ್ಬೇಕು ಅನ್ಸಲ್ಲ. ಉಂಡೆಳೆ ಹಂಗಾಗೈತೈತೆ. ಅವನಿಗೆ ಮುದ್ದಿನೇ ಸೇರಲ್ಲ. ಅವ್ರು ಹಾಸ್ಟೆಲ್ದಾಗ ಮಾಡ್ತಾರೆ ಕರೆ. ಸೂಪರ್ ಆಯ್ತಾ? ತಿನ್ನು. ಮತ್ತು ಹಾಸ್ಟೆಲ್ದಾಗ ತಿನ್ಬೇಕಿಲ್ಲ ಮತ್ತೆ? ಮತ್ತು ಹೋಗಲ್ಲ ಅಂತಿದ್ದಿ? ಅವಾಗ ಓಕೆ ಸ್ನೇಹಿತರೆ, ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದೊಂದಿಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಿಮ್ಗೆ ಯಾರೆಲ್ಲ ನಮ್ಮ ಚಾನಲ್ ಹೊಸಬ್ರು ನೋಡ್ತಾ ಇದ್ದಾರೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ
ಸಿಗೋಣ ನೆಕ್ಸ್ಟ್ ವಿಡಿಯೋದೊಂದಿಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್ ಹೇಳು ಬಾಯ್. ಬಾಯ್. ಅಷ್ಟೇ ಮೂಕದ ನಾವು ಮಾತು ಬರಲ್ಲ ಅವನಿಗೆ ಮೂಕದ ನಾವು